ಎತ್ತಿಗೆ ಮೈ ತೊಳೆಯಲು ಹೋಗಿ ನೀರು ಪಾಲಾದ. ಗದಗ ತಾಲೂಕಿನ ಹಾತಲಗೇರಿ ಗ್ರಾಮದಲ್ಲಿ ಘಟನೆ. ಆತನಿಗೆ ಇನ್ನು ಕೇವಲ 20 ವರ್ಷ ಅಷ್ಟೇ. ಸರಿಯಾಗಿ ಪ್ರಪಂಚ ನೋಡಬೇಕಾದ ಸಮಯ ಕಂಡ್ರೆ ಅದು. ಆದರೆ ಕೇವಲ ಆತ ಮಾಡಿದ ಒಂದೇ ಒಂದು ತಪ್ಪಿನಿಂದ ಯುವಕನ ಜೀವವೇ ಹೋಗಿದೆ. ಹೌದು, ಗದಗ ತಾಲೂಕಿನ ಹಾತಲಗೇರಿ ಗ್ರಾಮದಲ್ಲಿ ನಡೆದ ಘಟನೆ ಇದು. ಜನರು ಅಚ್ಚರಿ ರೀತಿಯಲ್ಲಿ ನಿಂತು ನೋಡ್ತಾ ಇದ್ದಾರೆ. ಸ್ಥಳದಲ್ಲಿ ಅಗ್ನಿಶಾಮಕ ದಳದವರು ಯುವಕನ ಹುಡುಕಾಟ ನಡೆಸಿದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಯುವಕನ ಮೃತದೇಹ ಮಾತ್ರ ಸಿಕ್ತಿಲ್ಲ. ಎಲ್ಲರಲ್ಲಿಯೂ ಆತಂಕ ಮತ್ತು ದುಗುಡ ಕಾಡ್ತಾ ಇತ್ತು. ಅಚ್ಚರಿಚಕಿತರಾಗಿ ನೋಡ್ತಾ ಇದ್ದ ಗ್ರಾಮಸ್ಥರು. ಅಂದಹಾಗೆ ಇಲ್ಲಿ ಅಗ್ನಿಶಾಮಕ ದಳದವರು ಹುಡುಕಾಟ ಮಾಡ್ತಿರೋದು 20 ವರ್ಷದ ಮುತ್ತಪ್ಪನಿಗೆ. ಎಸ್, ಮುತ್ತಪ್ಪ ಮುರ್ಲಾಪುರ್ ಹಳ್ಳಿ ಹುಡುಗ. ಎಂದಿನಂತೆ ಎತ್ತುಗಳನ್ನ ಮೇಯಿಸುತ್ತಿದ್ದ. ತನ್ನ ಎತ್ತುಗಳೊಂದಿಗೆ ಬೆಳಿಗ್ಗೆ ಎತ್ತುಗಳನ್ನ ಮೈ ತೊಳೆಯಲು ಹೋಗಿದ್ದ ಕಣ್ರಿ. ಆದ್ರೆ ಯಾಕೋ ಏನೋ ಆತನ ಅದೃಷ್ಟ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಹಾತಲಗೇರಿ ಗ್ರಾಮದ ಕೆರೆಯಲ್ಲಿ ಆಯ ತಪ್ಪಿ ನೀರಿನಲ್ಲಿ ಬಿದ್ದುಬಿಡ್ತಾನೆ. ಬೆಳಗಿನ ಜಾವ ಯಾರೂ ಇಲ್ಲದ ಕಾರಣ ಆತನ ರಕ್ಷಣೆ ಸಾಧ್ಯವಾಗ್ಲೇ ಇಲ್ಲ ನೋಡಿ. ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಂದನ. ಮುತ್ತಪ್ಪ ಮುರ್ಲಾಪರ್ ಮೃತ ಯುವಕ. ಸ್ಥಳದಲ್ಲಿ ಮುತ್ತಪ್ಪನ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮುತ್ತಪ್ಪನಿಗಾಗಿ ಎಲ್ರೂ ಓಡಾಡ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ವಯಸ್ಸಿಗೆ ಬಂದ ಮಗ ಸತ್ತು ಹೋದನಲ್ಲ ಎಂಬ ದುಃಖ ಪೋಷಕರಲ್ಲಿ ಕಾಡ್ತಿದೆ. ಮುತ್ತಪ್ಪ ಎತ್ತುಗಳ ಮೈ ತೊಳೆಯಲು ಸಾಮಾನ್ಯವಾಗಿ ಕೆರೆ ಹತ್ತಿರ ಹೋಗುತ್ತಿದ್ದ. ಆದರೆ ಇದೇ ಬಾರಿ ಕಾಲು ಜಾರಿ ಬಿದ್ದು ಜೀವವನ್ನೇ ಕಳೆದುಕೊಂಡಿದ್ದಾನೆ. ಸದ್ಯಕ್ಕೆ ಪೊಲೀಸರು ಎಲ್ಲ ಆಯಾಮದಿಂದಲೂ ತನಿಖೆ ಮಾಡ್ತಿದ್ದಾರೆ. ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸ್ಕೊಡಲಾಗಿದೆ. ರಿಪೋರ್ಟ್ ಬರಬೇಕು, ಆಗ್ಲೇ ಸತ್ಯಾಸತ್ಯತೆ ತಿಳಿದು ಬರಲಿದೆ. ಬಿಗ್ ಟಿವಿ ಕರ್ನಾಟಕ, ಗದಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.